ಕವಿದ ಕಥೆಯು ಅರಗದಿಂದ ಕಥೆಯು ನಾನು ಅದೇ ಪರಿಮಳ ಹಳೆದು. ನಾನು ಮ್ಯಾಜಿಕ್ ತೋರಿಸ್ತೀನಿ. ಮತ್ತೆ ನನ್ನ ಪಾರ್ಟ್ನರ್ ಗೋಪಿ. ಗೋಪಿ ಅಲ್ವಾ ಗೋಪಿ? ಆಬ್ರಕಡಾಬ್ರಾ ಆಬ್ರಕಡಾಬ್ರಾ. ಗೋಪಿ ಆಗೋದಾ? ಬಾಯ್. ಇದೇನು ಗೋಪಿ ಫುಟ್ಬಾಲ್ ಆಗ್ಬಿಟ್ಟ? ಅಮ್ಮ 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 ನೋಡಿ, ನುನಿ ಮ್ಯಾಜಿಕ್ ಇಂದ ಗೋಪಿನ ಏನ್ ಮಾಡಿದ್ಲು ಅಂತ. ಗೋಪಿ ನಾನು ಮ್ಯಾಜಿಕ್ ಮಾಡ್ತೀನಿ. ಇಟ್ಸ್ ಟ್ರೀಟ್ ಟೈಮ್. ನೋಡಿ ಬಂದ ಗೋಪಿ. ಗೋಪಿ ತಿನ್ನೋಕ್ ಬಂದು ಸಿಕ್ಕಾಕೊಂಡಲ್ಲ. ನಿಮ್ಗೇನ್ ಅನ್ಸ್ತು? ನಾನ್ ನಿಜವಾಗ್ಲೂ ಗೋಪಿನ ಬಾಲ್ ಮಾಡ್ಬಿಟ್ಟೆ ಅಂತಾನಾ? ಹೀಗೇನೆ ವಿಜಯನಗರದಲ್ಲಿರೋ ಕೇಶವನ್ಗೂ ಅನ್ಸಿತ್ತು. ಅವನ್ ಸ್ಟೋರಿ ಕೇಳ್ತೀರಾ? ಹಾ, ಇಟ್ಸ್ ಸ್ಟೋರಿ ಟೈಮ್ ವಿತ್ ಸುಧಮ್ಮ. ದ ಬೆಸ್ಟ್ ಫ್ರೆಂಡ್. ವಿಜಯನಗರದಲ್ಲಿ ಕೇಶವ ಅಂತ ಒಬ್ಬ ಇದ್ದ. ಅವನು ಯಾವಾಗ್ಲೂ ತನ್ನ ಕತ್ತೆ ಮುನ್ನ ಜೊತೆ ಇರ್ತಿದ್ದ. ಅಯ್ಯೋ, ಯಾಕೋ ಮುನ್ನ ಈ ತರ ಕಿರ್ಚ್ಕೋತಾ ಇದ್ಯಾ? ಏನಾಯ್ತು? ಅಯ್ಯೋ, ಬಾಯ್ ಬಿಟ್ಟು ಹೇಳೋದಕ್ಕಾಗಲ್ವೇನೋ ಮುನ್ನ? ಒಂದ್ ವೇಳೆ ನೀನ್ ಮಾತಾಡೋ ಹಾಗಿದ್ರೆ ಚೆನ್ನಾಗಿರ್ತಾ ಇತ್ತು. ಮುನ್ನ ಕೇಶವನ ಬರೀ ಕತ್ತೆ ಮಾತ್ರ ಅಲ್ಲ, ಅವನು ತನ್ನ ಪರಿವಾರದವನು ಮತ್ತೆ ಸ್ನೇಹಿತ ಕೂಡ ಆಗಿದ್ದ. ಮುನ್ನ, ನೀನು ಒಂದ್ ವೇಳೆ ಕತ್ತೆ ಆಗದೆ ನನ್ನ ಹಾಗೆ ಮನುಷ್ಯ ಆಗಿದ್ದಿದ್ರೆ ನಾನ್ ನಿನ್ ಜೊತೆ ಮನಸ್ಫೂರ್ತಿಯಾಗಿ ಮಾತಾಡ್ಬೋದಿತ್ತು. ಹೀಗೆ ಒಂದು ದಿನ ಉಡಂಗನ ಮನೆ ಹತ್ರ ಹೋಗ್ತಾ ಇದ್ದ. ಆಗ ಕೇಶವನ್ಗೆ ಏನ್ ಕೇಳಿಸ್ತು ಅಂದ್ರೆ, ನಾನು ನಿನ್ನ ಕತ್ತೆಯಿಂದ ಮನುಷ್ಯನನ್ನಾಗಿ ಮಾಡಿದ್ದೇನೆ. ನೀನ್ ನೋಡಿದ್ರೆ ನನಗೆ ಎದುರು ಉತ್ತರ ಕೊಡ್ತೀಯಾ? ಮೊದ್ಲು ಇಲ್ಲಿಂದ ಹೋಗೋ, ನನ್ನ ದುಡ್ಡಿನ ಮೇಲಾಣೆ. ಉಡಂಗ ಅಲ್ಲಿ ತನ್ನ ಕೆಲಸದವ್ರಿಗೆ ಬೈತಿದ್ದ. ಆದ್ರೆ ಕೇಶವ ಬೇರೆನೆ ಅರ್ಥ ಮಾಡ್ಕೊಂಡ. ಇವ್ರಂತೂ ಕತ್ತೆನ ಮನುಷ್ಯನಾಗಿ ಮಾಡ್ಬಿಟ್ಟಿದ್ದಾರೆ. ಒಗದು ಒಗದು ನಡಿ, ಬಾ ನನ್ ಜೊತೆ. ಆಮೇಲೆ ಕೇಶವ ಉಡಂಗನ ಹತ್ರ ಹೋದ. ಉಡಂಗನ ಕರ್ದ. ಉಡಂಕ, ಅಯ್ಯೋ ಉಡಂಕ, ಎಲ್ಲಪ್ಪ ಇದ್ಯಾ? ಒಗದು ಒಗದು ಹೇಳಪ್ಪ, ಏನ್ ಕೆಲ್ಸ? ನೀವಂತೂ ಅದ್ಭುತವಾದ ವ್ಯಕ್ತಿ ಉಡಂಕ ಅಣ್ಣ. ಒಗದು ಒಗದು ನನಗೆ ಇವತ್ತಷ್ಟೇ ಗೊತ್ತಾಗಿತ್ತು. ಅಂತದ್ ನಾನೇನಪ್ಪ ಮಾಡ್ದೆ? ನನ್ನ ದುಡ್ಡಿನ ಮೇಲಾಣೆ. ಅಯ್ಯೋ, ಇದೇ ನಿಮ್ಮ ದೊಡ್ಡ ವ್ಯಕ್ತಿತ್ವ. ಒಗದು ಒಗದು ಚಮತ್ಕಾರ ಮಾಡಿ ಕೂಡ ಏನು ಹೇಳ್ಕೊಳ್ಳೋದೇ ಇಲ್ಲ ನೀವು. ನನ್ನ ಮುನ್ನನ್ನು ಕೂಡ ಮನುಷ್ಯನನ್ನಾಗಿ ಮಾಡ್ಬಿಡಿ. ಸ್ವಲ್ಪ ದೊಡ್ಡ ಮನ್ಸು ಮಾಡಿ. ಇದನ್ನ ಮನುಷ್ಯನನ್ನಾಗ ಇಲ್ಲ ಅಂತ ಅಂದ್ಬೇಡಿ. ಸ್ವತಃ ನಾನೇ ನನ್ನ ಕಣ್ಣಾರೆ ನೋಡಿದೀನಿ. ನೀವು ಕತ್ತೆನ ಮನುಷ್ಯನನ್ನಾಗಿ ಮಾಡಿದ್ದು. ನೀವು ಅದ್ರ ಜೊತೆ ಮಾತು ಕೂಡ ಆಡ್ತಾ ಇದ್ರಿ. ಅದ್ರ ಬದಲಾಗಿ ನಾನು ನಿಮ್ಗೆ ನಾಣ್ಯ ಕೊಡ್ತೀನಿ. ಒಗದು ಒಗದು. ಮೊದ್ಲು ಉಡಂಗನ್ಗೆ ಒಂಚೂರು ಅರ್ಥನೇ ಆಗಿರ್ಲಿಲ್ಲ. ಆಮೇಲೆ ಅವನು ಒಂದು ಉಪಾಯ ಮಾಡ್ದ. ನಾನು ಈಗಷ್ಟೇ ನನ್ನ ಹತ್ರ ಕೆಲಸ ಮಾಡ್ತಿದ್ದವನ್ನ ಇಲ್ಲಿಂದ ಓಡಿಸ್ಬಿಟ್ಟೆ. ಈ ಕತ್ತೆ ಅಂತೂ ನನಗೆ ಕೆಲ್ಸಕ್ ಬರುತ್ತೆ. ತುಂಬಾ ಒಳ್ಳೇದೇ ಆಯ್ತು. ಖಂಡಿತವಾಗ್ಲೂ ಮಾಡ್ತೀನಿ. ಆದ್ರೆ ನನಗೆ ಸ್ವಲ್ಪ ಸಮಯ ಬೇಕು. ಇದನ್ನು ನನ್ನ ಹಾಗೆ ಒಳ್ಳೆ ಮನುಷ್ಯನನ್ನಾಗಿ ಮಾಡ್ಬಿಡಿ ಉಡಂಕಣ್ಣ. ಬರ್ತೀನಿ ನಾನು. ಉಡಂಕಣ್ಣ ಹೇಳಿದ ಮಾತನ್ನ ಕೇಳ್ಬೇಕು ನೀನು. ವಾವ್ ವಾವ್, ಈಗ ನನಗೆ ಕೆಲಸ ಮಾಡಿಸ್ಕೊಳ್ಳೋದಿಕ್ಕೆ ಉಚಿತವಾಗಿ ಒಬ್ಬ ಕೆಲಸದವನು ಸಿಕ್ಕಾಯ್ತು. ಹಾಗೆ ಜೊತೆಗೆ ದುಡ್ಡು ಕೂಡ. ಕೇಶವನ ಕತ್ತೆ ತುಂಬಾ ಬುದ್ಧಿವಂತ ಆಗಿತ್ತು. ಅವನೇನ್ ಹೇಳಿ ಹೋಗಿದ್ನೋ ಅದನ್ನೆಲ್ಲ ಹಾಗೆ ಕೇಳ್ತಾ ಇತ್ತು.
ಕೇಶವನ ಕತ್ತೆ ತುಂಬಾ ಬೇಗನೆ ಕೆಲಸ ಮಾಡಕ್ ಶುರು ಮಾಡ್ತು. ತಗೊಳಪ್ಪ, ನಿನ್ ಸಾಮಾನೆಲ್ಲ ಬಂದಾಯ್ತು, ಬೇಗ ನನ್ ದುಡ್ಡು ಕೊಡು. ನಡಿ. ಹಣ ಬಂತು. ಇವತ್ತು ನನಗೆ ತುಂಬಾ ಕೆಲಸ ಇದೆ. ನಾನ್ ನಿನ್ ಜೊತೆ ಬರೋದಿಕ್ಕಾಗಲ್ಲ ಮುನ್ನ. ಈ ದಿನಸಿನೆಲ್ಲ ನೀನೇ ತಗೊಂಡೋಗಿ ಮಾರುಕಟ್ಟೆಯಲ್ಲಿ ಕೊಟ್ಬಿಟ್ ಬಾ. ಬಂದ್ಯಾ ನನ್ನ ಹುಲಿ? ಅರೆ ವಾ 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 ವಾ, ನೀನಂತೂ ತುಂಬಾ ಒಳ್ಳೆ ಕೆಲಸ ಮಾಡಿದೀಯಾ. ಮೂರ್ಖರಲ್ಲೇ ಅತಿ ದೊಡ್ಡ ಮೂರ್ಖ ನಿನ್ನ ಮಾಲೀಕ ಆ ಕೇಶವ. ಮುನ್ನ ಮನುಷ್ಯ ಆಗಿದ ತಕ್ಷಣ ಅವನನ್ನ ನಾನು ಕೇಳ್ತೀನಿ, ಮನುಷ್ಯನಾಗಿ ನಿನಗೆ ಹೇಗೆ ಅನ್ನಿಸ್ತಿದೆ ಅಂತ. ಬೇಡ ಬೇಡ, ಹಳೆ ನೆನಪನ್ನ ಯಾಕೆ ಕೆದಕೋದು? ಕತೆ ಆಗೋದು ಯಾರಿಗಿಷ್ಟ ಇದೆ? ಒಗದು ಒಗದು. ಅಲ್ಲಪ್ಪ, ಒಬ್ಬೊಬ್ನೇ ಯಾವ ವಿಷಯದ ಬಗ್ಗೆ ಮಾತಾಡ್ಕೋತಾ ಇದೀಯಾ? ನಿನ್ನ ಕತ್ತೆ ಕೂಡ ತುಂಬಾ ತಿಂಗಳುಗಳಿಂದ ಕಾಣಿಸ್ತಾನೆ ಇಲ್ವಲ್ಲ? ಏನು ತಿಂಗಳನ್ಗಟ್ಲೆನಾ? ತುಂಬಾ ತಿಂಗಳಾಗೋಯ್ತಾ? ನಾನು ನನ್ನ ಮುಂದನ್ನ ಉಡಂಕನ ಹತ್ರ ಬಿಟ್ಟು ಉಡಂಕ, ಓ ಉಡಂಕ, ಅಣ್ಣ ಎಲ್ಲಿದ್ಯಪ್ಪ ನೀನು? ಉಡಂಗನ್ಗೆ ಅರ್ಥ ಆಯ್ತು ಕೇಶವ ತನ್ ಕತ್ತೆನ್ ಕರ್ಕೊಂಡ್ ಹೋಗಕ್ ಬಂದಿದ್ದಾನೆ ಅಂತ. ಇಷ್ಟೊಂದ್ ಕೆಲ್ಸ ಮಾಡೋ ಕತ್ತೆನ ಅವನ್ ವಾಪಸ್ ಆದ್ರೂ ಹೇಗ್ ಕೊಡ್ತಾ ಇದ್ದ? ನನ್ ಮುನ್ನ ಎಲ್ಲಣ್ಣ? ಮಾರ್ಕೆಟ್ ಅಲ್ಲಿ ನಿನ್ನ ಕಾಣಿಸ್ಲಿಲ್ವಾ? ಅವನೀಗ ಮಾರ್ಕೆಟ್ ನಲ್ಲಿ ಶಾಲಿನ ಅಂಗಡಿ ಇಟ್ಕೊಂಡಿದ್ದಾನೆ. ಏನೋ ಅವನು ತನ್ನ ಅಂಗಡಿ ಬೇರೆ ಇಟ್ಕೊಂಡಿದ್ದಾನ? ಒಗದು ಒಗದು. ಅವನೀಗ ತುಂಬಾ ಬುದ್ಧಿವಂತ ಆಗ್ಬಿಟ್ಟಿದಾನಪ್ಪ. ಅಲ್ಲೇ ಎಲೆ ಅಡಿಕೆ ಅಂಗಡಿ ಇದೆಯಲ್ಲ, ಅಲ್ಲೇ ಒಂದು ಅಂಗಡಿ ಇಟ್ಕೊಂಡಿದ್ದಾನೆ. ಅಲ್ಲಿಂದ ಕೇಶವ ಹೊರಟ ತನ್ ಮುನ್ನಾನ ನೋಡೋದಿಕ್ಕೆ. ತಗೊಳ್ಳಿ ತಗೊಳ್ಳಿ, ಬಣ್ಣ ಬಣ್ಣದ ಶಾಲ್ ತಗೊಳ್ಳಿ, ಅದ್ಭುತವಾಗಿರೋ ಶಾಲು ತಗೊಳ್ಳಿ ತಗೊಳ್ಳಿ, ಬನ್ನಿ ಬನ್ನಿ ಶಾಲ್ ತಗೊಳ್ಳಿ. ವಾಹ ಮುನ್ನ ಬಾ, ಎಷ್ಟು ಬದಲಾಗ್ಬಿಟ್ಟಿದ್ಯಪ್ಪ ನೀನು, ಒಗದು ಒಗದು. ಅಯ್ಯೋ, ಯಾರ್ ಮುನ್ನ? ಯಾವ ಮುನ್ನ? ನನ್ನ ಹೆಸರು ದೀನು ಅಂತ. ದೀನು? ನೀನು ಕೆಲ್ಸ ಮತ್ತೆ ಹೆಸರು ಎರಡನ್ನೂ ಬದಲಾಯಿಸ್ಕೊಂಡ್ಬಿಟ್ಯಾ? ಒಗದು ಒಗದು. ಸರಿ, ಅದನ್ ಬಿಡು, ಮಾತಾಡಿದ್ ಸಾಕು, ತಗೋ ಇದನ್ನ. ಕೇಶವ ಒಂದ್ ಸ್ವಲ್ಪನೂ ಅರ್ಥನೇ ಮಾಡ್ಕೋತಾ ಇರ್ಲಿಲ್ಲ. ಇವನು ತನ್ ಮುನ್ನ ಅಲ್ಲ, ದೀನು ಅಂತ. ಅಯ್ಯೋ, ಇವನು ಹಿಂದೆನೆ ಬಿದ್ದವನಲ್ಲ. ಅಯ್ಯೋ ಮುನ್ನ ನಿಂತ್ಕೊಳ್ಳೋ. ಅಯ್ಯೋ ಮುನ್ನ ಓಡೋಗ್ಬೇಡ, ನಿಂತ್ಕೊಳ್ಳೋ, ನನ್ ಮಾತ್ ಕೇಳೋ. ಅಯ್ಯೋ ಮುನ್ನ, ನನ್ ಮಾತ್ ಕೇಳೋ. ಮುನ್ನ ಸ್ವಲ್ಪ ನಿಂತ್ಕೊಳ್ಳಪ್ಪ. ಅಯ್ಯೋ, ಎಲ್ಲಿ ಹೋದಪ್ಪ ಇವನು? ಮುನ್ನ, ಹಾ ಸಿಕ್ಬಿಟ್ಟ. ಅಯ್ಯೋ, ಬಿಟ್ಬಿಡು ನನ್ನ, ಬಿಟ್ಬಿಡು ಬಿಟ್ಬಿಡು. ಅಯ್ಯೋ, ಎಲ್ಲೋ ಹೋಗ್ತಾ ಇದೀಯ ಮುನ್ನ? ಆದ್ರೆ ಅಲ್ಲಿ ಜನರೆಲ್ಲ ಸೇರ್ಕೊಂಡ್ಬಿಟ್ರು. ಕೇಶವ ಹೇಳಿದ ಮಾತನ್ ಕೇಳಿ ಅಲ್ಲಿರೋರೆಲ್ಲ ನಗಕ್ ಶುರು ಮಾಡಿದ್ರು. ಕೇಶವ, ನಿನ್ನ ಉಡಂಗ ಕತ್ತೆ ಮಾಡಿದಾನೆ. ಇವನು ದೀನು ಕಣೋ, ದೀನು. ಇವನು ಮುಂಚೆ ಉಡಂಗನ ಹತ್ರ ಕೆಲಸ ಮಾಡ್ತಿದ್ದ. ಹಿಂಗೆ ಆದ್ರೆ ಕತ್ತೆ ಮನುಷ್ಯ ಆಗೋಕ್ ಸಾಧ್ಯನಾ? ಉಡಂಕ ಇವನನ್ನ ಮೂರ್ಖನಾಗ್ ಮಾಡಿರೋ ವಿಷಯ ಗೊತ್ತಾಗಿ ಕೇಶವನ್ಗೆ ತುಂಬಾ ಕೋಪ ಬಂತು. ಉಡಂಕ, ನಾನ್ ನಿನ್ನ ಸುಮ್ನೆ ಬಿಡೋದಿಲ್ಲ. ನಾನ್ ನನ್ ಮುಂದನ್ನ ಮನುಷ್ಯನನ್ನ ಮಾಡುವಂತ ನಿನ್ನ ಹತ್ರ ಬಿಟ್ಟಿದ್ದೆ, ಆದ್ರೆ ನೀನು ನಿನ್ನ ಮಾತುಗಳಿಂದ ನನ್ನನ್ನೇ ಕತ್ತೆ ಮಾಡ್ಬಿಟ್ಟಿದ್ಯಾ. ಅಯ್ಯೋ ಅಯ್ಯೋ, ನನ್ನ ಮಾತು ಸ್ವಲ್ಪ ಕೇಳಪ್ಪ, ನನ್ನ ಮಾತು ಕೇಳು. ಅಯ್ಯಯ್ಯೋ, ನನ್ನ ತಕಡಿ ಹಾಳಾಗೋಗ್ಬಿಡುತ್ತೆ, ನನ್ನ ದುಡ್ಡಿನ ಮೇಲೆ ಆಣೆ.
ನನ್ನ ಕೈಗೆ ಸಿಕ್ಕಾಕೊಂಡ್ರೆ ನಿನ್ಗೊಂದು ಗತಿ ಕಾಣಿಸ್ತೀನಿ, ನೋಡ್ತಾ ಇರು. ಒಗದು ಒಗದು. ನೋಡಿ ಮಕ್ಳ, ಈ ಸ್ಟೋರಿಯಿಂದ ನೀವೆಲ್ಲ ಏನ್ ಕಲ್ತ್ಕೊಂಡ್ರಿ? ಏನಂದ್ರೆ ಬರೀ ನೋಡಿದ್ರೆ ಮತ್ತೆ ಕೇಳಿಸ್ಕೊಂಡ್ರೆ ಅಲ್ಲ ಅಮ್ಮ, ನಮ್ ಬುದ್ಧಿನ ಉಪಯೋಗಿಸಿ ವಿಶ್ವಾಸ ಕೂಡ ಪಡ್ಬೇಕು. ಆದ್ರೆ ನಿನ್ನತ್ರ ಬುದ್ಧಿನೇ ಇಲ್ವಲ್ಲ. ನೀನಿ ಹಾಗೆಲ್ಲ ಹೇಳ್ಬಾರ್ದು. If you like this video, subscribe to our channel Murthy Media. ಮಾತು ಮಾತಲ್ಲಿ ತಕ್ಷಣ ಬೀಳುತ್ತೆ ಹನಿಯು, ಅದುವೆ ಪಿಸು ಮಾತಲ್ಲಿ ಸಂಪೂರ್ಣ ನಿಜವಾದ ಕಥೆನು ಹೇಳಲು ಬಂದೆ ಈಗ ಸಿಹಿ ಕಹಿ ರುಚಿಗಾಗಿ. ಮಗು ನಾನು ಚೂಟಿ ಅಜ್ಜಿ ಮುತ್ತಜ್ಜಿ, ಮಗು ನಾನು ಚೂಟಿ ಅಜ್ಜಿ ಮುತ್ತಜ್ಜಿ. ಕವಿದ ಕಥೆಯು ಅರೆ ಕವಿದ ಕಥೆಯು, ನಾನು ಅದೇ ಪರಿಮಳ ಹರಿದು. ಕಿಂಚಿತ್ತು ಮಾತಲ್ಲಿ ಕಟು ಸತ್ಯ ಹೇಳ್ತೀನಿ, ಗಾಳಿ ಆಗಿ ಬೀಸಿ ಒಂದು ಕಿಟಕಿ ತೆರಿತೀನಿ. ಬೆರಳನ್ನು ಹಿಡಿದು ಜೊತೆಯಾಗಿ ನಡೆವೆ, ದಟ್ಟಣೆಯ ಕತ್ತಲಲ್ಲಿ ಮಿಸುಕಾಗಿ ಉರಿವೆ. ಅಂಗಳದ ಮಣ್ಣಲ್ಲಿ ಪರಿಮಳ